ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿವಿಧ ರೈತ ಪರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಶಿವಮೊಗ್ಗದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಡೆಸಲಾಯಿತು. ಇನ್ನು ರೈತ ಸಂಘದ ರಾಜ್ಯಾಧ್ಯಕ್ಷ ಕೆಟಿ ಗಂಗಾಧರ್ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಭದ್ರಾ ಜಲಾಶಯದಿಂದ ವಿವಿಧ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಶಾಶ್ವತ ಯೋಜನೆಯನ್ನ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಅನುದಾನದಿಂದ ಜಾರಿಗೊಳಿಸುವಂತೆ ಸರ್ಕಾರವನ್ನ ಒತ್ತಾಯಿಸಲಾಯಿತು. ಇನ್ನು ಪ್ರತಿಭಟನಾಕಾರರು ಜಿಲ್ಲೆಯ ಹಲವೆಡೆ ಕೆರೆಗಳು ಒಣಗ್ತಾ ಇದ್ದು ರೈತರ ಮತ್ತು ಗ್ರಾಮೀಣ ಜನತೆ ತೀವ್ರ ನೀರಿನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಎಂದು ಆರೋಪಿಸಿದರು. ಇನ್ನು ಭದ್ರಾ ಜಲಾಶಯದಿಂದ ಸುಮಾರು 35 ಟಿಎಂಸಿ ನೀರನ್ನ ಬಳಸಿ ಜಿಲ್ಲೆಯ ಕೆರೆಗಳಿಗೆ ನೀರು ಹರಿಸುವ ಯೋಜನೆಯನ್ನ ತ್ವರಿತವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಆಗ್ರಹಿಸಿದರು. ಅದಲ್ಲದೆ ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ, ಬೆಳೆಗಳಿಗೆ ನ್ಯಾಯಯುತ ಬೆಂಬಲ ಬೆಲೆ, ಇನ್ನು ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಹಾಗೂ ರೈತಪರ ಯೋಜನೆಗಳ ಸಮರ್ಪಕ ಜಾರಿಗೆ ಒತ್ತಾಯಿಸಿದರು. ರೈತರಿಗೆ ಒಂದು 10 ಮರನ ಉಳ್ಕೊಂಡಲ್ಲ ಅಂತ ಅಂದ್ರೆ ನಾವು ರೈತರ ಮಗ ಅಂತ ಆರಾಮಾಗಿಲ್ಲ, ಹಿರಣ್ಯರ ಆರಾಮಾಗಿಲ್ಲ, ಇಷ್ಟೇ ಹಾಯ್ಬಾಯಿ ಮುಖಾಂತರವಾಗಿ ಹೋಗ್ತಾ ಇದಾರೆ. ಅದಕ್ಕೆ ನಾನು ರಾಜ್ಯದಲ್ಲಿ ಮುಂಗಾರು ಪ್ರಾರಂಭವಾಗಿದೆ. ನಾಡಿನಾದ್ಯಂತ ಉದ್ದಗಲಕ್ಕೂ ಸಕಾಲಕ್ಕೆ ಮಳೆ ಆಗ್ತಾ ಇದೆ. ಇದು ಒಳ್ಳೆಯ ಶುಭ ಸಂಕೇತ. ಆದರೆ ಮಳೆಯ ಜೊತೆಗೆ ಬಿರುಗಾಳಿ ಜಾಸ್ತಿ ಆಗಿ ಹೆಚ್ಚಾಗಿ ಇಡೀ ರಾಜ್ಯ ತಲ್ಲಣ ಆಗ್ತಾ ಇದೆ. ಇದರ ಮೊದಲ ದುಷ್ಪರಿಣಾಮ ಆಗೋದು ರೈತನ ಹೊಲಗಳಲ್ಲಿ, ಮರಗಿಡಗಳ ಮೇಲೆ. ಅಡಿಕೆ ತೋಟ, ಲಕ್ಷಾಂತರ ಅಡಿಕೆ ತೋಟಗಳು, ಮರಗಳು ಇವತ್ತು ಭೂಮಿ ಪಾಲಾಗಿದೆ, ಸರ್ವನಾಶ ಆಗಿದೆ. ಇದು ಹೇಳಲಿಕ್ಕೆ ಭಾಳ ಸುಲಭ. ಒಂದೊಂದು ತೆಂಗಿನ ಮರ 3 ಪೀಸ್ ಆಗಿ ಮುರಿದು ಬಿದ್ದಿದೆ ಅಂದರೆ ಎಂಥ ಬಿರುಗಾಳಿ ಬಂದಿರ್ಬೋದು ಅಂತ ಯೋಚನೆ ಮಾಡಿ. ಈಗ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ಜವಾಬ್ದಾರಿ ತುಂಬ ಹೆಚ್ಚಿದೆ. NDRF ರಾಷ್ಟ್ರೀಯ ಪ್ರಕೃತಿ ವಿಕೋಪ ನಿಧಿ, ಹಾಗೆಯೇ ರಾಜ್ಯ ಪ್ರಾಕೃತಿಕ ವಿಕೋಪ ನಿಧಿ, ಈ ಎರಡೂ ನಿಧಿಗಳಿಂದ ಅದಕ್ಕೆ ಪರಿಹಾರ ಅವೈಜ್ಞಾನಿಕವಾಗಿದೆ. ಈ ಅವೈಜ್ಞಾನಿಕವಾದ ಪರಿಹಾರದಿಂದ ರೈತನ ನಷ್ಟವನ್ನು ಭರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಬೆಳೆ ವಿಮೆ ಇದೆ, ತೋಟಗಾರಿಕೆ ಬೆಳೆಗಳಲ್ಲಿ ಬೆಳೆ ವಿಮೆ ಇದೆ. ಆದರೆ ಬೆಳೆ ಮಾಪನ ಕೇಂದ್ರಗಳಲ್ಲಿ ಮಾಪನವೇ ಕೆಲಸ ಮಾಡ್ದಲೇ ಇವತ್ತು ವೈಜ್ಞಾನಿಕ ರಿಪೋರ್ಟ್ ಇಲ್ಲದೇ ಬೆಳೆಗೆ ವಿಮಾ ಪರಿಹಾರ ಕೂಡ ಸಿಗ್ತಾ ಇಲ್ಲ. ಮುಖ್ಯಮಂತ್ರಿಗಳೇ, ಕೃಷಿ ಮಂತ್ರಿಗಳೇ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಣ್ಣವರೇ, ಮಾಪನಗಳು ಸರಿ ಮಾಡಿಸೋ ಯೋಗ್ಯತೆ ಇವತ್ತು ಕೃಷಿ ಕೇಂದ್ರಕ್ಕಿಲ್ಲ. ಅಂದರೆ ಮಾಪನದಲ್ಲಿ ಅಂಕಿಅಂಶ ಬರೆದಲೆ ಬೆಳೆ ವಿಮೆ ಸೆಟ್ಲ್ ಆಗೋದಿಲ್ಲ, ಅದು ಫೈಟ್ ಮಾಡೋಕ್ಕಾಗಲ್ಲ. ಈ ಎಲ್ಲ ದೋಪಗಳು ಸರ್ಕಾರದ ವತಿಯಿಂದಲೇ ಆಗಿರ್ತಕ್ಕಂಥದ್ದು. ಇದಕ್ಕೆ ಕೂಡಲೇ ರಾಜ್ಯದಲ್ಲಿ ಮಳೆ ಅಳತೆ ಮಾಪನ ಕೇಂದ್ರಗಳನ್ನು ಸರಿ ಮಾಡ್ತಕ್ಕಂಥ ಯೋಗ್ಯತೆಯನ್ನು ರಾಜ್ಯ ಸರ್ಕಾರ ಮಾಡಿ, ಅದರಿಂದ ಬೆಳೆ ವಿಮೆ ಅನುಕೂಲವಾಗಿ ರೈತನಿಗೆ ಪರಿಹಾರ ಸಿಕ್ಕುತ್ತೆ. ನಿಮ್ಮ NDRF SDRF ಇಂದ ಸಾಕಾಗಲ್ಲ. ಅದಕ್ಕೆ ಈಗ ನಾನು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ, DK ಶಿವಕುಮಾರ್ ಅವರೇ, ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಣ್ಣವರೇ, ನೀವು ಮಾಡಬೇಕಾದ ಮೊದಲನೇ ಕೆಲಸ ಏನಪ್ಪ ಅಂದರೆ ವಿಶೇಷ ಅನುದಾನ ಸೂಚಕದಿಂದ ನೀವು ಹಣವನ್ನು ಕೊಡಬೇಕು ರೈತನಿಗೆ. ಸ್ಪೆಷಲ್ ಪ್ಯಾಕೇಜ್ ಮಾಡೋದು ಹಿಂದೆ ಅನೇಕ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಅನುದಾನದಲ್ಲಿ ಎಕ್ಸ್ಗ್ರೇಷಿಯಾದಲ್ಲಿ ಇವತ್ತು ಇಂಥ ಪರಿಹಾರಗಳನ್ನು ರೈತರಿಗೆ ತುಂಬಿಕೊಟ್ರೆ ರೈತ ಮುಂಗಾರಿನಲ್ಲಿ ಮತ್ತೆ ಬಿತ್ತಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮೂರನೇ ವಿಷಯ ಅಂತಂದರೆ ಭಾಳ ಮುಖ್ಯವಾದದ್ದು, ಈಗ ಹಾಲಿ ಮಳೆಗಾಲ ಶುರುವಾಗಿದೆ, ಆದರೆ ಬಿತ್ತನೆ ಬೀಜಗಳು ಸಿಗ್ತಾಯಿಲ್ಲ, ಗೊಬ್ಬರ ಸಿಗ್ತಾಯಿಲ್ಲ. ಅಲ್ರಿ, ಆ ID ಮಾಡಿಬಿಟ್ಟು ನೀವು ಗೊಬ್ಬರ ಕೊಡಿ ಅಂತಂದರೆ ಬಗರಕ್ಕೂ ರೈತರಿಗೆ ID ಕೊಟ್ಟಿಲ್ಲ, ಬಿ ಖಾತೆ ಇರೋನಿಗೆ ಸಿಕ್ಕಿಲ್ಲ. ಹಾಗಾದರೆ ಅವನಿಗೆ ಗೊಬ್ಬರ ಸಿಗದೆ ಇದ್ದರೆ ಅವನು ಬೆಳೆಯೋದು ಹೇಗೆ? ಇದರ ಅರ್ಥ ಏನು ಅಂದರೆ, ನೀವು ಒಂದು ಕಡೆ ಕೇಂದ್ರ ಸರ್ಕಾರ ಗೊಬ್ಬರದ ಸಬ್ಸಿಡಿಯನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ
ಟು ಡಿಸ್ಕರೇಜ್ ಅಗ್ರಿಕಲ್ಚರ್ ಅಂದರೆ ಕೃಷಿಗೆ ಪ್ರೋತ್ಸಾಹವನ್ನು ಕೊಡದಲೇ ತಮಗೆ ತಾವೇ ವ್ಯವಸಾಯವನ್ನು ಬಿಟ್ಬಿಡಬೇಕಪ್ಪ ರೈತ. ಹಾಗಾದರೆ ಏನು ಅಂದರೆ ಮುಂದೇನು ಅಂದರೆ ಈ ಆಹಾರವನ್ನೇ ವಿದೇಶಿ ಕಂಪನಿಗಳಿಗೆ ಕೊಟ್ಟು ಬೇಡಿ ತಿನ್ನುವಂಥ ಸ್ಥಿತಿಯನ್ನು ಮಾಡಲಿಕ್ಕೆ ನೀವೆಲ್ಲ ತಯಾರಿ ಮಾಡ್ತಿದ್ದೀರಿ. ಕೂಡಲೇ ರೈತನಿಗೆ ಇಡೀ ರಾಜ್ಯಾದ್ಯಂತ ಪಾಣಿ ಕೊಟ್ಟವನಿಗೆ ಗೊಬ್ಬರ ಕೊಡ್ತಕ್ಕಂಥ ಹಿಂದೆ ಹೇಗಿತ್ತು ಪದ್ಧತಿ, ಆ ಪದ್ಧತಿಯನ್ನು ಕೂಡಲೇ ಜಾರಿಗೆ ತನ್ನಿ. ಇನ್ನು ಎರಡನೇ ವಿಷಯ ಮುಖ್ಯ, ಬಿತ್ತನೆ ಬೀಜಗಳನ್ನು ಮಾರಾಟವನ್ನು ಒಂದೊಂದು ಕಂಪನಿಗಳು ಒಂದೊಂದು ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಈ ರಾಜ್ಯದಲ್ಲಿ 1968 ಸೀಡ್ ಆ್ಯಕ್ಟ್ ಅಂತ ಇದೆ. 1968ರಲ್ಲಿ ಬಿತ್ತನೆ ಬೀಜ ಕಾಯ್ದೆ ಇದೆ. ಆ ಕಾಯ್ದೆಗೆ ಒಳಪಟ್ಟು